ಅಸ್ಸಲಾಮುಅಲೈಕುಮ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹಿಂದಿನ ವೀಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಹೇಳಿದ್ನಲ್ಲ, ನಾನು ಫ್ಯಾಮಿಲಿ ಜೊತೆ ಲಾಂಗ್ ಟ್ರಿಪ್ಗೆ ಹೋಗ್ತಿದ್ದೀನಿ ಅಂತ 15 ಡೇಸ್ದು. ನೋಡಿ, ನಾವು ಸೀದಾ ಬಂದಿದ್ದು ಮೈಸೂರಿಂದ ಸೀದಾ ಬಂದಿದ್ದು ನ್ಯೂ ಡೆಲ್ಲಿಗೆ ಬಂದು ನಾವು ಫಸ್ಟ್ ವಿಸಿಟ್ ಕೊಟ್ಟಿದ್ದು ಎಲ್ಲಪ್ಪ ಅಂದರೆ ಕುತುಬ್ ಮಿನಾರ್ಗೆ ಬಂದು ಎಲ್ಲ ಟಿಕೆಟ್ ತಗೊಳ್ಳೋಕೆ ಹೋದಾಗ ಅಲ್ಲಿ ಗೊತ್ತಾಯಿತು 40 ರುಪೀಸ್ ಇಂಡಿಯನ್ಸ್ಗೆ 40 ರುಪೀಸು ಆ್ಯಂಡ್ ಔಟ್ ಆಫ್ ಕಂಟ್ರಿ ಇರೋರಿಗೆ 500 ಟಿಕೆಟ್ ಪರ್ ಪರ್ಸನ್ಗೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಈ ಥರ ಕೂಪನ್ಗಳು ಕೊಟ್ಟರು. ಈ ಕೂಪನ್ ಏನಕ್ಕಪ್ಪ ಕೊಟ್ಟರು, ಏನಕ್ಕೆ ಯೂಸ್ ಇದು ಅಂತ ನಾನು ಯೋಚನೆ ಮಾಡಿದೆ. ಅದಾದಮೇಲೆ ಗೊತ್ತಾಯಿತು, ಸಾಲಾಗಿ ಹೋದಾಗ ಗೊತ್ತಾಯಿತು ಈ ರೀತಿ ಕೂಪನ್ ತಗೊಂಡು ಸ್ಕ್ಯಾನ್ ಮಾಡ್ಕೊಂಡು ಕಳಿಸ್ತಾರೆ, ಒಳಗಡೆ ಎಂಟ್ರಿ ಆಗುತ್ತೆ. ಆದರೆ ಈ ಕೂಪನ್ನ ಏನಾದರೂ ನಾವು ಕಳ್ದಾಕೊಂಡ್ರೆ ಅಂದರೆ ಮಿಸ್ ಮಾಡಿಕೊಂಡ್ರೆ ಒಂದು ಕೂಪನ್ಗೆ ಅಂದರೆ ಒಂದು ಸಿಂಗಲ್ ಪರ್ಸನ್ ಒಂದು ಕೂಪನ್ಗೆ 100 ರುಪೀಸ್ ಫೈನ್ ಅಂತೆ. ಇದು ಅಲ್ಲಿನ ರೂಲ್ಸು. ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಸೆಕ್ಯೂರಿಟಿಗೆ ಕೇಳಿದಾಗ ಇದನ್ನು ಹೇಳಿದ್ರು, ಕೂಪನ್ ಕಳ್ದು ಹಾಕೋಬೇಡಿ, ಸಿಂಗಲ್ ಪರ್ಸನ್ಗೆ ಒಂದು ಕೂಪನ್ಗೆ 100 ರುಪೀಸ್ ಫೈನ್ ಬೀಳುತ್ತೆ ಅಂತ ಹೇಳಿದ್ರು. ಇಂಟ್ರಡಕ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಬಂದಿದ್ದ ತಕ್ಷಣ ನಾವು ಎಂಟ್ರಿ ಆಗಿದ ತಕ್ಷಣ ನೋಡಿ, ಫುಲ್ ಅಕ್ಕಪಕ್ಕ ಎಲ್ಲ ನಿಮಗೆ ಕಾಣಿಸ್ತಿರೋದೇನೆಂದರೆ ಫುಲ್ ಪಾರ್ಕ್ ರೀತಿ ಇದೆ. ಫುಲ್ ಗ್ರೀನರಿ ಪಾರ್ಕ್ ರೀತಿ ಮಾಡಿದ್ದಾರೆ. ಅದಾದಮೇಲೆ ಎಂಟ್ರಿ ಆಗಿದ ತಕ್ಷಣ ನೋಡಿ ಯಾವ ಥರ ಇದೆ ಗ್ರೀನರಿ ಅಂತ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೋಡೋಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇದೆ ನೋಡಿ ಕುತುಬ್ ಮಿನಾರ್, ಎಷ್ಟು ಚೆನ್ನಾಗಿದೆ. ಮಿನಾರ್ ಉದ್ದ ಅಂದರೆ ತುಂಬ ಹೈಟ್ ಆಗಿರೋ ಒಂದು ಮಿನಾರ್ ಇದೆ. ಕುತುಬ್ ಮಿನಾರ್ ಅಂತ ಹೆಸರುವಾಸಿಯಾಗಿರೋವಂಥ ಒಂದು ಮಿನಾರ್. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಾವು ನೋಡಿದ್ದು ಪ್ಲೇನು. ಯಾಕಪ್ಪ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಡೆಲ್ಲಿಯಲ್ಲಿ 5 ನಿಮಿಷಕ್ಕೂ ಕೂಡ ಪ್ಲೇನ್ ಹೋಗ್ತಾನೇ ಇರುತ್ತೆ, ಅದಕ್ಕೆ ತೋರಿಸ್ದೆ. ಇದು ನೋಡಿ, ಎಂಟ್ರೆನ್ಸ್ ಆಗಿದ ತಕ್ಷಣ ಮಸೀದಿ ಕಾಣ್ತಿದೆ. ಇದು ಸುತ್ತ ಕಾಣಿಸ್ತಿರೋದೆಲ್ಲ ಇದು ಮಸೀದಿ, ಆ ಕಾಲದಲ್ಲಿ ಕಟ್ಟಿರುವಂಥ ಮಸೀದಿ. ಇದು 1193ರಿಂದ 1197 ಮಧ್ಯದಲ್ಲಿ ಕಟ್ಟಿರುವಂಥ ಒಂದು ಮಸೀದಿ ಇದೆಲ್ಲ. ಇದು ನೋಡಿ ಐರನ್ ಪಿಲ್ಲರ್ ಅಂತ, ಅಂದರೆ ಪೂರ್ತಿ ಈ ಪಿಲ್ಲರ್ ಕಟ್ಟಿರೋದು ಪೂರ್ತಿ ಐರನಲ್ಲೇ. ನೋಡಿ ಇಲ್ಲಿನ ಗೋಡೆಗಳು ಎಷ್ಟು ಡಿಸೈನಬಲ್ ಆಗಿದೆ. ಇದೆ ಕುತುಬ್ ಮಿನಾರ್, ದೊಡ್ಡ ಮಿನಾರ್. ಇವತ್ತೊಂದು ವ್ಲಾಗಲ್ಲಿ ಇಷ್ಟ ಗಾಯ್ಸ್, ನಾಳೆ ಮತ್ತೆ ಸಿಗೋಣ. ಟೇಕ್ ಕೇರ್, ಲವ್ ಯು, ಬಾಯ್.